ತಾಯಿಯ ಋಣ ಹೆಚ್ಚು ಅಂತಾರೆ. ನಿನ್ನ ತಂದೆ ನಿನ್ನನ್ನು ನೋಡಿಕೊಂಡ, ನಿನ್ನನ್ನು ಓದಿಸ್ದ, ನಿನಗೆ ಬೇಕಾದ ಎಲ್ಲ ಪದಾರ್ಥಗಳನ್ನ ಕೊಡಿಸ್ದ. ಆದರೆ ನಿನ್ನ ಅಮ್ಮ ನಿನ್ನ ಗರ್ಭದಲ್ಲೇ ಇಟ್ಕೊಂಡು ಅವಳು ತನ್ನ ಸ್ತನ್ಯಪಾನವನ್ನ ಮಾಡಿಸಿ ಸಂಸ್ಕಾರವನ್ನ ತುಂಬಾ ಹಾಕಲು. ಇವತ್ತಿನ ತಾಯಂದರಿಗೆ ಜವಾಬ್ದಾರಿ ಸ್ವಲ್ಪ ಕಡಿಮೆನೆ, ಜವಾಬ್ದಾರಿನೇ ಇಲ್ಲ ಅಂತಲ್ಲ, ಅದು ಆ ರೀತಿಯ ಅಭಿಪ್ರಾಯ ಅಲ್ಲ. ಹಿಂದಿನ ತಾಯಂದರಿಗಿದ್ದಷ್ಟು ಸಮಸ್ಯೆ, ಹಿಂದಿನ ತಾಯಂದರಿಗಿದ್ದಷ್ಟು ಹೊರೆ ಇವತ್ತು ಕಡಿಮೆ. ಹಿಂದೆ ಮಕ್ಕಳು ಜಾಸ್ತಿ, 10 ಹೆಣ್ಣು ಮಕ್ಕಳಿದ್ರು ಎಲ್ಲೋ ಒಂದು ಕಡೆ ಆಸೆ, ಈ ಬಾರಿ ಆದರೂ ಒಂದು ಗಂಡಾಗತ್ತೋ ಏನೋ, ನನಗೆ ಅವನು ಪಿಂಡ ಪ್ರದಾನ ಮಾಡ್ತಾನೋ ಏನೋ ಅಂತ ಮಕ್ಕಳನ್ನ ಹಿಡಿಯೋರಂತ. 10 ಹೆಣ್ಣು ಮಕ್ಕಳಾದರೂ ಒಬ್ಬ ನನಗೆ ಬೇಕು. ಯಾಕೆ? ಅವನನ್ನ ನಾನು ಮುದ್ದಾಡಬೇಕು, ಯಾವುದೋ ಒಂದು ಸೊಸೆಯನ್ನ ತನ್ಕೋಬೇಕು, ಅಥವಾ ನಾನು ಬೀಗಿಚ್ಚಿಯಾಗಿ ಬೀಗಬೇಕು ಅಂತಲ್ಲ. ಅವಳ ನಿಜವಾದ ಆಸೆ ಅಂದ್ರೆ ನಾನು ಸತ್ತಾಗ ನನಗೆ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಇರ್ತಾನಲ್ಲ ಅಂತ. ಹಾಗಾಗಿ ತನ್ನ ಗರ್ಭದಲ್ಲೇ ಇಟ್ಕೊಂಡು, ಗರ್ಭದಲ್ಲಿ ಇದ್ದಾಗ ನಾನಾ ತರಹದ ದುಃಖವನ್ನ ಸಹನೆ ಮಾಡಿಕೊಳ್ತಾಳೆ. ತಾಯಿಯ ಋಣ ತುಂಬಾ ಜಾಸ್ತಿ ಅಂತಾನೆ ಅಂತಾರೆ. ನಾನು ಅನೇಕ ಬಾರಿ ಕಪಿಲಗೀತೆಯನ್ನು ಹೇಳ್ಬೇಕಾದ್ರೆ ಹೇಳಿರ್ತೀನಿ, ಇಲ್ಲ ಅದರ ಬಗ್ಗೆ ಏನು ಪ್ರಸ್ತಾಪ ಮಾಡಿಲ್ಲ. 16 ಪಿಂಡವನ್ನ ಇಡಿಸ್ತಾರೆ. ಮಾತೃಷೋಡಶಿ ಪಿತೃಷೋಡಶಿ ಅಂತಾನೂ ಇದೆ. ಆದರೆ ಮಾತೃಷೋಡಶಿ ಮಾತ್ರ ತುಂಬಾ ಅದ್ಭುತವಾದ ಮಾತುಗಳು. ತಾಯಿಯ ಹೆಸರಲ್ಲಿ ಋಣ ಪರಿಹಾರಕ್ಕಾಗಿ ಇಡುವ ಒಂದು ಪಿಂಡ, 16 ಪಿಂಡಗಳನ್ನ ಇಡೋದು. ಅದಕ್ಕೆ ಬೇರೆ ಯಾವ ಮಂತ್ರ ಅಲ್ಲ, ನಾನು ಹುಟ್ಟಿದಾಗಿನಿಂದ ತಾಯಿಗೆ ಕೊಟ್ಟ ಕಷ್ಟದ ಪರಿಹಾರಕ್ಕಾಗಿ ಇಡುವ ಪಿಂಡ. ಒಂದೊಂದೇ ಪಿಂಡವನ್ನ ಇಡ್ತಾ, ಅಮ್ಮ ನೀನು ಗರ್ಭವನ್ನ ಧಾರಣೆ ಮಾಡಿದಾಗ, ಗರ್ಭಸ್ಥೆ ಗಮನೆ ದುಃಖೇ ವಿಷಮೇ ಭೂರಿವರ್ತನೆ, ಕೆಟ್ಟ ಮಾರ್ಗ, ಗರ್ಭದ ಮಾರ್ಗ. ಕೆಟ್ಟ ಮಾರ್ಗ ಅನ್ನೋದರ ಅಭಿಪ್ರಾಯ ಇಷ್ಟೇ, ಮನೆ ಕೆಲಸ ಹೆಚ್ಚು. 50-60 ಜನದ ಅಡಿಗೆಯನ್ನು ಮಾಡಬೇಕಾಗಿತ್ತು. ಎಲ್ಲೋ ಕೆರೆಯಲ್ಲೋ ಬಾವಿಯಲ್ಲೋ ನೀರನ್ನು ತರಬೇಕು. ಎಷ್ಟೋ ಜನ ಅಡಿಗೆ ಮನೆ ಬಿಟ್ಟು ಆಚೆನೆ ಬಂದಿಲ್ಲ. ಹಗಲು ರಾತ್ರಿಗಳು ಅಡಿಗೆ ಮನೆಯಲ್ಲೇ ಕಳೆದ ಹೆಣ್ಣು ಮಕ್ಕಳು ಇದ್ದಾರೆ. ಇಷ್ಟರ ಮೇಲೂ 6-7 ಮಕ್ಕಳಿದ್ದಾಗಲೂ ಒಂದು ಕಡೆ ಆಸೆ, ನನಗೆ ಗಂಡು ಹುಟ್ಟತ್ತ ಅಂತ. ಗರ್ಭಿಣಿ ಆದ ಕೂಡಲೇ ಬೆಡ್ ರೆಸ್ಟು ಗಿಡ್ರೆಸ್ಟು ಇಲ್ಲ, ಬೆಡ್ಡೇ ಇರ್ತಿರ್ಲಿಲ್ಲ ಹಿಂದೆಲ್ಲ. ಪಂಚ ಬಂದದ್ದೇ ಇತ್ತೀಚೆಗೆ, ಮಂಚವೇ ಇಲ್ಲ. ಮಂಚ ಅಂತಂದ್ರೆ ಅವರು ಹಾಸಿಗೆ ಹಿಡಿದ್ರು ಅನಾರೋಗ್ಯ ಆಗಿದೆ ಅಂದ್ರೆ ಮಂಚ ಅಂತ. ಇವತ್ತು ನಮ್ಮ ದುರ್ದೈವ, ಮಂಚ ಹಿಡ್ಕೊಂಡೇ ಇರ್ತೀವಿ, ಮಂಚದ ಮೇಲೆ ಕೃಷ್ಣಾರ್ಪಣವೂ ಆಗ್ತೇವೆ. ಹಿಂದೆ ಮಂಚ ತುಂಬ, ಮಂಚ ಅಂದ್ರೆ ರಂಗಮಂಚ ಅಂತ, ಸ್ಟೇಜ್ ಅಷ್ಟೇ ಮಂಚ ಅಂತ. ಮನೆಯಲ್ಲಿ ಚಾಪೆಯೇ, ಎಲ್ಲರಿಗೂ ಆ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು. ಇವತ್ತಾಗೋದಿಲ್ಲ. ಇರಲಿ, ಇವತ್ತೆಲ್ಲ ಚೇರ್ಮನ್ಸೇ ಜಾಸ್ತಿ ಅಂತ. ಹಾಗಾಗಿ ಎಲ್ಲರಿಗೂ ಬೆನ್ನೋವು, ಕಾಲು ನೋವು, ಕೈ ನೋವು, 108 ಸಮಸ್ಯೆಗಳಿದ್ದಾವೆ. ಅಮ್ಮ ನಾನು ನಿನ್ನ ಗರ್ಭಕ್ಕೆ ಬಂದ ಮೇಲೆ 16 ಜನಕ್ಕೆ ಅಡಿಗೆ ಮಾಡಬೇಕು, ನೀರನ್ನ ತರಬೇಕು. ಇಷ್ಟರ ಮಧ್ಯೆ ನೀನು ಗರ್ಭವನ್ನ ಗಮನಿಸಿಕೊಳ್ಳಬೇಕು. ಎಷ್ಟು ದುಃಖವನ್ನ ಕೊಟ್ಟು ನಿನಗೆ. ನಾಜೂಕಾಗಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ನಿಧಾನ ಆದಾಗೆಲ್ಲ ಅನ್ನೋದು, ಆಡೋದು. ಅತ್ತಿಗೆ ನಾದನಿ ಅವರು ಇವರು ಜೊತೆಗಿರೋರು. ಸ್ವಲ್ಪ ಆಡೋ ಸ್ವಭಾವ ಅಲ್ಲ ಮನುಷ್ಯಂದು. ಏನ್ ನೀನೊಬ್ಬಳೇ ಮಗು ಹಡ್ದಿದ್ದಲ್ಲ, ನಾವು ಎಲ್ಲ ಹಡ್ದಿದ್ದೀವಿ. ನಿನ್ ಥರ ಏನ್ ನಾವು ಮಾಡ್ತಾ ಇರ್ಲಿಲ್ಲ. ನೀವೇನಾದ್ರೂ ಅಂದ್ರಿ, ನನಗೊಂದು ಗಂಡ ಆಗ್ಲಿ, ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಈ ಋಣ ನನ್ನ ಮೇಲಿದೆ. ನಿನಗೆ ಮಕ್ಕಳಾಗಿಲ್ಲ ಅಂದ್ರೆ ಊರವ್ರ ಕೈಲೆಲ್ಲ ನೀನು ಚುಚ್ಚಿ ಅನ್ನಿಸಿಕೊಳ್ಬೇಕು. ಇವಳು ಮಕ್ಕಳನ್ನ ಹಡಿಯಲ್ಲ ಅಂತ ನಾನು ಹುಟ್ಟದ ನಿಮಿತ್ತದಿಂದ ನೀನು ಇಷ್ಟೆಲ್ಲ ಅನ್ನಿಸ್ಕೊಂಡೆಲ್ಲ. ಆ ಋಣ ನನ್ನ ಮೇಲಿದೆ. ಅದು ಯಾವ ಸೀರೆಯನ್ನ ಕೊಟ್ರೆ, ಬಳೆಯನ್ನೋ ಸರವನ್ನೋ ಮಾಡಿಸಿಕೊಟ್ರೆ ಹೋಗುವಂತ ಋಣ ಅಲ್ಲ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಗರ್ಭದಲ್ಲಿ ಬಿದ್ದೆ, ನೆಮ್ಮದಿಯ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ತನ್ನ ಅಭಿಮಾನವನ್ನೆಲ್ಲ ಪಕ್ಕಕ್ಕೆ ಇಡಬೇಕು. ಸ್ವಾಭಿಮಾನ. ಯಾರ ಮನೆಯಲ್ಲೂ ತನ್ನ ಒಂದು ಆ ದುಸ್ಥಿತಿಯನ್ನ ಹೇಳ್ಕೋಬಾರದು ಅಂತ. ಆದರೆ ಅನಿವಾರ್ಯ. ತವರ ಮನೆಯಲ್ಲಿ ಬಡತನ, ಏನೂ ಇಲ್ಲ. ಆಗಾಗ ಅಪ್ಪನೋ ಅಮ್ಮನೋ ಕೇಳೋರಂತೆ, ಹೇಗಿದೆಯಮ್ಮ ಅತ್ತೆ ಮನೆಯಲ್ಲಿ? ಮಹಾರಾಣಿ ಇದ್ದಾಗಿದ್ದೇನೆ, ತುಂಬಾ ಚೆನ್ನಾಗಿದೆ. ಪಾಪ ತಂದೆ ತಾಯಿಗೆ ಹೇಳಿದ್ರೆ ನೊಂದ್ಕೋತಾರೆ ಅಂತ ಅಲ್ಲಿ ದುಸ್ಥಿತಿಯನ್ನು ವರ್ಣನೆ ಮಾಡ್ತಾ ಇರ್ಲಿಲ್ಲ. ಮತ್ತು ಅತ್ತೆ ಮನೆಯನ್ನು ಬಿಟ್ಕೊಡಬಾರದು ಅನ್ನೋ ಕಾನ್ಸೆಪ್ಟ್ ಇತ್ತಂತೆ.
ನನ್ನ ಮನೆಯನ್ನು ನಾನು ಬಿಟ್ಕೊಡ್ಬಾರ್ದು ಅಂತ. ಆದರೆ ಮಗು ಆದ ಮೇಲೆ ಮನೆಯಲ್ಲಿ ತಿನ್ಲಿಕ್ಕೆ ಗತಿ ಇಲ್ಲ, ದಾರಿದ್ರ್ಯ. ಯಾರ್ಯಾರಿಗೋ ಮನೆಗೆ ಹೋಗಿ ಬೇಡೋರಂತ. ನಿಮ್ಮ ಮನೆಯಲ್ಲಿ ಏನಾದರೂ ಉಳಿದ್ರೆ ನನಗೆ ಕೊಡ್ರಿ. ಅವರು ತಕ್ಷಣ ಯಾಕೆ ಕೊಡ್ತಾರೆ? ಕೊಡೋರಾದರು. ನಮ್ಮ ಮನೇಲಿ ಎಲ್ಲಾರ್ದು ಊಟ ಆದ್ಮೇಲೆ ರಾತ್ರಿ ಬಾ. ರಾತ್ರಿ ನಿಮ್ಮ ಮನೆಯಲ್ಲಿ ಎಷ್ಟೊತ್ತಿಗಾಗ್ಬೋದು? ಸುಮಾರು 10:30-11 ಗಂಟೆ ಒಳಗೆ ಆಗಿಬಿಡುತ್ತೆ ಅಷ್ಟೇ. ಎಲ್ಲರೂ ಊಟ ಮುಗಿಸಿದ ಮೇಲೆ ಇವಳು ಕೊಡಬೇಕು. ಅವರ ಊಟ ಆಗೋವರೆಗೂ ಕಾಯ್ತಾ ಇರಬೇಕು. ಅದು ತನಗೆ ಸೇರತ್ತೋ, ಅದು ಹಳಸಿದೆಯೋ, ಹಾಳಾಗಿದೆಯೋ, ಉಪ್ಪೋ, ಖಾರವೋ, ಹುಳಿಯೋ, ನೋ ಕಾಮೆಂಟ್ಸ್. ಅದರ ಮೇಲೆ ಏನಾದರೂ ಕಾಮೆಂಟ್ ಮಾಡಿದ್ರೆ ಮಾರನೇ ದಿನ ಏನು ಕೊಡೋದಿಲ್ಲ. ಔಷಧಿಯಂತೆ ಅದನ್ನು ನುಂಗದೆ ಅವರ ಮನೆಯಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಮನೆಗೆ ರಾತ್ರಿ ಓಡಬೇಕು. ಪ್ರಾಯ ಹಿಂದೆ ಒಂದು 50-60 ವರ್ಷದ ಕೆಳಗೆ ಬಡತನ ತುಂಬಾ ಇತ್ತು ಎಲ್ಲರಿಗೂ. ಪಾಪ ತುಂಬಾ ಬಡತನ. ಯಾರ್ಯಾರ್ದೋ ಮನೆಯಲ್ಲೇ ಕೇಳಿ ಮಾಡಿ ಅವರ ಮನೆ ಪಾತ್ರೆಯನ್ನ ತಿಕ್ಕೋ, ಅವರ ಮನೆ ಕಸವನ್ನ ಗುಡಿಸಿಯೋ, ಅವರ ಮನೆಯ ಅಕ್ಕಿಯನ್ನ ಕೇರಿ ಅವಲಕ್ಕಿಯನ್ನ ಕುಟ್ಟಿ ಜೀವನ ನಡೆಸುವಂತಹ ದುಸ್ಥಿತಿ ಇತ್ತು. ಎಲ್ಲೋ ಕೆಲವರು ಶ್ರೀಮಂತರು, ಬಡತನವೇ ಹೆಚ್ಚು. ಪಾಪ ತಾಯಿ ಅವರಿವರ ಮನೆಯಲ್ಲಿ ಹೋಗಿ ಬೇಡಿ 4 ಜನಕ್ಕೆ ಹೇಳೋಳಂತೆ, ನಾನು ಬಂದಿದ್ದು ಯಾರಿಗೂ ಹೇಳಬೇಡಿ, ಗೊತ್ತಾದ್ರೆ ನಮ್ಮ ಅಪ್ಪ ಅಮ್ಮ ನೊಂದ್ಕೋತಾರೆ, ಆಯ್ತಮ್ಮ ತಗೊಂಡು ಹೋಗು. ಹೀಗೆ ನೀನು ನನ್ನನ್ನು ಭಿಕ್ಷೆ ಬೇಡಿ ಬೆಳೆಸ್ದಲ್ಲ, ಈ ಋಣ ನನ್ನ ಮೇಲಿದೆ, ನಾನು ನಿನಗೆ ಆ ಋಣಕ್ಕೆ ಏನು ಕೊಡ್ತೀನಿ? ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ ಸಂಪೂರ್ಣೇ ದಶಮೇ ಮಾಸಿ ಮಾತಾ ಕ್ರಂದತಿ ದುಷ್ಕೃತಂ. 10 ತಿಂಗಳು ತುಂಬಿದ ಮೇಲೆ ತಾಯಿಗೆ ಭಯ, ಯಾವತ್ತೋ ಹಡಿತೀನೋ. ಹಡಿಬೇಕಾದರೆ ಇನ್ನೊಂದು ಭಯ ಏನು ಅಂದ್ರೆ, ಪ್ರಾಯ ಅವತ್ತಿನ ಕಾಲದ ವೈದ್ಯರು ಹೇಳಿರೋರು, ನೋಡಿ ಅಮ್ಮ 10-11 ಆಗಿದೆ, ಇನ್ನ ನೀವು ಹಡಿದ್ರೆ ನೀವೇ ಸಾಯೋ ಪರಿಸ್ಥಿತಿ ಇದೆ, ದಯಮಾಡಿ ಇನ್ನೊಂದು ಹಡಿಬೇಡಿ. ಒಂದು ಕಾರ್ನರಲ್ಲಿ ಭಯ, ನಾನೇ ಸತ್ತೋದ್ರೆ ಗತಿ ಏನು? ನಾನೇನು ಮಹಾರಾಣಿ ಅಂತೆ ಬದುಕ್ತಾ ಇಲ್ಲ, ಸತ್ತರೆ ಏನು ಲಾಸ್ ಇಲ್ಲ. ಆದರೆ ಪಾಪ ನನ್ನ ಕಂದಗಳು ತಬ್ಬಲಿ ಆಗಿಬಿಡುತ್ತೆ, ಒಪ್ಪತ್ತಿಗೆ ಅನ್ನ ಹಾಕೋರಿಲ್ಲ. ಕಂಡ ದೇವರು ಕೈ ಮುಗಿದು ಬೇಡ್ಕೊಳ್ಳೋಣ, ನಮ್ಮಪ್ಪ ಒಂದು 4-5 ವರ್ಷ ನನ್ನ ಆಯುಷ್ಯವನ್ನು ಜಾಸ್ತಿ ಮಾಡು, ನನ್ನ ಮಕ್ಕಳಿಗೆ ಜಡೆ ಹಾಕೊಂಡು ಊಟ ಮಾಡುವಷ್ಟು ಬುದ್ಧಿ ಬಂದ್ಮೇಲೆ ನನ್ನನ್ನು ಕರ್ಕೊಂಡು ಹೋಗು. ನನಗೆ ನಿನಗೇನು ಕೊಡುವಷ್ಟು ಶಕ್ತಿ ಇಲ್ಲ. ಬೆಳ್ಳಿ ಕವಚವೋ ಬಂಗಾರದ ಕವಚವನ್ನೋ ಸರ್ವಸೇವೆಯನ್ನೋ ಮಾಡಿಸೋ ಯೋಗ್ಯತೆ ಇಲ್ಲ. ನಿನ್ನ ಅಂಗಳವನ್ನ ಕಸ ಹೊಡಿತೇನೆ, ಎಂಜಲು ಬೋಮವನ್ನು ಮಾಡ್ತೇನೆ, ರಂಗೋಲಿಯನ್ನ ಹಾಕ್ತೇನೆ, ದೇಹದಿಂದ ಮಾಡುವ ಯಾವ ಕೆಲಸ ಆದರೂ ನಾನು ಮಾಡ್ಲಿಕ್ಕೆ ಸಿದ್ಧ ಇದ್ದೇನೆ. ಆದರೆ ದುಡ್ಡು ಕಾಸಿನಿಂದ ನಾನೇನು ಮಾಡ್ಲಿಕ್ಕಾಗೋದಿಲ್ಲ, ನನ್ನನ್ನು ಬಳಸು, ನನ್ನನ್ನು ಉಳಿಸು ಅಂತ ಕಂಡ ದೇವರನ್ನ ಕೈ ಮುಗಿದು ನನ್ನನ್ನು ಹಡ್ದೆಲ್ಲ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ದಾರಿದ್ರ್ಯ ಇದ್ದಾಗ ಆ ಟೆನ್ಷನ್ ಅವರಿಗೆ ಗೊತ್ತು ಪಾಪ. ಇವತ್ತು ಸಿಟಿಯಲ್ಲಿದ್ದೇವೆ, ಇವತ್ತು ನಮಗೆ ಆ ತರಹದ ಸ್ಥಿತಿ ಅನುಭವ ತುಂಬಾ ಕಡಿಮೆ. ಹೆಜ್ಜೆಗೆ ಹಾಸ್ಪಿಟಲ್ ಇದೆ, ಇನ್ನೇನೋ ಇನ್ಶೂರೆನ್ಸ್ ಅಂತ ಬರುತ್ತೆ, ಏನೋ ಫೋನ್ ಹೋಗಿ ಏನೋ ಮಾಡಿದ್ರೆ ಆಂಬ್ಯುಲೆನ್ಸ್ ಬರುತ್ತೆ, ಹೆಚ್ಚು ಕಮ್ಮಿ ಆದಾಗ ನ್ಯೂಸು ಅವರು ಇವರು ಬರ್ತಾರೆ. ಎಲ್ಲೋ ಹಳ್ಳಿಯಲ್ಲಿ ಅವತ್ತಿನ ಕಾಲದಲ್ಲಿ ಇಷ್ಟು ಅಡ್ವಾನ್ಸ್ಮೆಂಟ್ ಇಲ್ಲ, ಎಲ್ಲರಲ್ಲೂ ದಾರಿದ್ರ್ಯ. ಸಾಮಾನ್ಯವಾಗಿ ಮಕ್ಕಳು ಹಡಿದ ಮೇಲೆ ತಾಯಿ ಹೋಗ್ತಾ ಇದ್ದದ್ದು ಸಹಜ. ಇಂತಹ ಸಂದರ್ಭದಲ್ಲಿ ಭಯ. ಒಬ್ಬ ವಾರಸುದಾರ ಹುಟ್ಟುತ್ತಾನೆ, ನಾನೇ ಇಲ್ಲದೆ ಹೋದ್ರೆ ಗತಿ ಏನು ಅಂತ. ಕಡೆಗೆ ಅನ್ನೋರಂತೆ, ನಮ್ಮಪ್ಪ ನಮ್ಮ ಕಂದನ ಮುಖ ನೋಡೋವರೆಗಾದ್ರೂ ಬದುಕಿಸ್ಬಿಡೋ, ಅದನ್ನು ನೋಡಿ ಪ್ರಾಣ ಬಿಡ್ತೀನಿ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಹೀಗೆಲ್ಲ ನನ್ನನ್ನ ಹಡಿಯೋ ಕಾಲಕ್ಕೆ ಕಷ್ಟಪಟ್ಟು ದಿವಾರಾತ್ರೌಚಯ ಮಾತಾ ಸ್ತನಂ ದತ್ವಾಚ ಪಾಲಿತ. ಹಗಲಿಲ್ಲ ರಾತ್ರಿ ಇಲ್ಲ ನನಗೆ ಹಾಲನ್ನ ಕುಡಿಸಿ ನೀನು ಬೆಳೆಸ್ದೆ. ಹೌದು, ತಾಯಿ ಹಾಲೆ ಮಗುವಿಗೆ ಹಿತವೂ ಹೌದು, ಬೇರೆ ಆಹಾರವನ್ನ ಕೊಂಡು ಹಾಕುವ ಸಾಮರ್ಥ್ಯವೂ ಇಲ್ಲ. ಫೆರೆಕ್ಸ್ ಅನ್ನೋ ಅಮೂಲನ್ನೋ ಇನ್ನೇನೋ ತಂದು ಆ ಮಗುವಿಗೆ ತಿನ್ನಿಸ್ತೇನೆ ಅಂದ್ರೆ ದಾರಿದ್ರ್ಯ. ಎಲ್ಲಿ ಫೆರೆಕ್ಸು? ಅದೆಲ್ಲ ಶ್ರೀಮಂತರದ್ದು ಅಂತಿತ್ತು. ಡಬ್ಬ ನೋಡೋದಷ್ಟೇ ಈ ತಾಯಿ. ಆ ಮಗುವಿಗೆ ಹಾಲು ಬೇಕು ಅಂದ್ರೆ ಇವಳು ದುಡಿಬೇಕು, ಇವಳು ತಿನ್ನಬೇಕು, ತಿಂದರೆ ಹಾಲು. ನೀನು ತಿನ್ನಬೇಕು ಅಂದ್ರೆ ನಿನಗೆಲ್ಲಿಂದ? ಮತ್ತೆ ಯಾರ್ಯಾರ್ದೋ ಮನೆ ಪಾತ್ರೆಯನ್ನು ತೊಳೆದು ಕೊಡೋಳು, ಇನ್ಯಾರ್ಯಾರ್ದೋ ಕೆಲಸವನ್ನ. ಅದರಲ್ಲಿ ತಾಯಿಯ ಮಕ್ಕಳು, ಮಕ್ಕಳ ತಾಯಿ ಅಂದ್ರೆ ಕೆಲಸ ಕೊಡ್ತಿರ್ಲಿಲ್ಲ ಅಂತ. ಇಲ್ಲಮ್ಮ ನೀವು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ. ಮಗು ಮುಖ ನೋಡಿ ಅರ್ಧ ಪೇಮೆಂಟ್ ಕೊಡಿ, ಒಂದು ತುತ್ತು ಅನ್ನವನ್ನ ಕೊಡಿ ಅಂತ. ಕೇವಲ ಅನ್ನಕ್ಕಾಗಿ, ನಿನ್ನ ಹೊಟ್ಟೆಗಾಗಿ ಅಲ್ಲ, ನನ್ನ ಹೊಟ್ಟೆಗಾಗಿ ನೀನು ಯಾರ್ಯಾರನ್ನೋ ಬೇಡಿ ಕಾಡಿ ಅವರು ಕೊಟ್ಟ ಅನ್ನ ಆಹಾರ ತಿಂದು ಆ ಹಾಲನ್ನ ನನಗೆ ಕೊಟ್ಟೆಲ್ಲ.
ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಅದಕ್ಕಾಗಿ ನನಗೆ ನಾನು ಪಿಂಡವನ್ನ ಇಡಬೇಕಮ್ಮ. ರಾತ್ರೌ ಮೂತ್ರಪುರೀಶಾಭ್ಯಾಂ, ರಾತ್ರಿಯಲ್ಲಿ ನಾನು ಮಲವನ್ನು ಮೂತ್ರವನ್ನು ವಿಸರ್ಜನೆ ಮಾಡಿಕೊಂಡ್ರೆ ಮನೆ ಕೆಲಸ ಎಲ್ಲ ಮಾಡಿ ಪಾಪ ಮಲಗಬೇಕು ತಾಯಿ. ರಾತ್ರಿ 11:30 12 ಒಳ್ಳೆ ತಲೆ ಇಟ್ಟ ಕೂಡಲೇ ನಿದ್ದೆ. ತಕ್ಷಣ ಮಗು ಮಲಮೂತ್ರ ವಿಸರ್ಜನೆ ಮಾಡಿ ಆಳ್ತಾ ಇದ್ರೆ ಎದ್ದು ತನ್ನ ಬಗ್ಗೆ ಕೈ ನೋವು, ಬೆನ್ನು ನೋವು, ಕಾಲು ನೋವು. ಪಾಪ ಅದಕ್ಕೆ ಚೇಂಜ್ ಮಾಡಲಿಕ್ಕೆ ಬಟ್ಟೆ ಗತಿ ಇರ್ತಿರ್ಲಿಲ್ಲಂತೆ. ಬೆಡ್ಶೀಟ್ ಇಲ್ಲ, ಹೊದ್ದಿಸಲಿಕ್ಕೆ ಹೊದ್ದಿಗೆ ಇಲ್ಲ, ಬಟ್ಟೆ ಇಲ್ಲಂತ. ಯಾರ್ಯಾರ್ದೋ ಏನೋ ಕೇಳಿ ತರುವ ಅಂದ್ರೆ ಎಷ್ಟು ಅಂತ ಕೊಡ್ತಾರೆ. ಪ್ರಾಡಕ್ಟೇ ಕಮ್ಮಿ ಇದ್ದಾಗ ಎಲ್ಲಿಂದ ತರೋದು? ಹರದತ್ತೋ ಹೊಲಸಾಗಿದ್ದೋ ಬಿಸಾಕೋದು ಕೊಡ್ರಿ ಅಂದ್ರೆ ಕೊಡ್ತಾ ಇರಲಿಲ್ಲಂತ. ಈ ಮಾತನ್ನು ನಮ್ಮ ವಿಜಯರಾಯರ್ ಅಂತಾರೆ. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಊರ್ಣ ವಿಚಿತ್ರ ಸುವಸನ ವರ್ಣಗಳಿಂದ ಬಾಬೋದೇನೋ ಸಂಪೂರ್ಣ ಗುಣನವ ದೇವ